ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ನಾನಿವತ್ತು ನಮ್ಮನೆ ಫ್ರಿಜ್ನ ಫುಲ್ ಕ್ಲೀನ್ ಮಾಡಿ ಸೆಟ್ ಮಾಡ್ತಾಯಿದ್ದೀನಿ. ಸೊ ನಾನು ಹೇಗೆ ಸೆಟ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟು ಸ್ವಿಚ್ನ ಆಫ್ ಮಾಡಿಬಿಟ್ಟು ಪ್ಲಗ್ನ ತಗೋತೀನಿ. ಯಾಕೆ ಸುಮ್ಮನೆ ರಿಸ್ಕ್ ಅಂತ ಹೇಳ್ಬಿಟ್ಟು. ನೋಡಿ ಹೆಂಗಿದೆ ನನ್ನ ಫ್ರಿಜ್ ಅಂತ. ತುಂಬ ದಿನ ಆಗೋಯಿತು ನಾನು ಕ್ಲೀನ್ ಮಾಡ್ದೇನೆ. ಅದ್ರ ಮಧ್ಯೆ ನನ್ನ ಮಗ ಬಂದು ಅದು ಇದು ತೊಗೊಳ್ತಾ ಇರ್ತಾನೆ. ಸೊ ಹೆಂಗೆ ಬೇಕೋ ಹಂಗಂಗೆ ಇಡ್ತಾ ಇರ್ತಾನೆ. ಗಲೀಜಾಗಿದೆ. ಸೊ ಇವಾಗ ಕ್ಲೀನ್ ಮಾಡ್ತೀನಿ. ಹೇಗೆ ಕ್ಲೀನ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಫಸ್ಟು ಫ್ರಿಜ್ಜಲ್ಲಿರೋ ಐಟಮ್ಸ್ನೆಲ್ಲ ತೆಗೆದು ಆಚೆ ಇಟ್ಕೊತೀನಿ. ನಾವು ವಾರಕ್ಕೊಮ್ಮೆ ತರಕಾರಿಗಳನ್ನ ತೊಗೊಬರ್ತೀವಿ. ಎಲ್ಲ ತೊಳೆದ್ಬಿಟ್ಟು ನಾನು ಕವರ್ಗೆ ಹಾಕಿ ಕಟ್ಟಿಡ್ತೀನಿ. ಇದೇನೋ ಅರ್ಜೆಂಟ್ ಇತ್ತು ಅಂತ ಹೇಳ್ಬಿಟ್ಟು ಹಾಗೆ ಹಾಕಿದ್ದೆ. ತಂದ ತಕ್ಷಣ ತೊಳೆದು ಅದೊಂದು 1/4 ಗಂಟೆ ಹಾಕ್ಬಿಟ್ಟು ಆಮೇಲೆ ಕವರಲ್ಲಿ ಕಟ್ಬಿಟ್ಟು ಅದಕ್ಕೆ ಹಾಕಿಡ್ತೀನಿ. ಸೊ ಎಲ್ಲ ತೆಗೆದಾದ್ಮೇಲೆ ಫಸ್ಟು ಒಂದು ಸರಿ ಡ್ರೈ ಬಟ್ಟೆನಲ್ಲಿ ಫುಲ್ ಫ್ರಿಜ್ನ ಒರೆಸ್ಕೋತೀನಿ. ಆಮೇಲೆ ಬಟ್ಟೆನ ಸ್ವಲ್ಪ ಒದ್ದೆ ಮಾಡಿಕೊಂಡು ಎಲ್ಲ ನೀಟಾಗಿ ಒರೆಸ್ಕೊಂಡು ಬರ್ತೀನಿ. ಸೊ ತರಕಾರಿನೆಲ್ಲ ಹಾಗೆ ಹಾಕಿದ್ರಿಂದ ಈ ಸತಿ ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಯಾವಾಗಲೂ ಹಂಗೆ ಹಾಕ್ತಾ ಇರಲಿಲ್ಲ, ಏನೋ ಅರ್ಜೆಂಟ್ ಇತ್ತು ಅನ್ನೋದಕ್ಕೋಸ್ಕರ ಹಂಗೆ ಹಾಕಿದ್ದೆ. ಸೊ ಸ್ವಲ್ಪ ಕ್ಲೀನ್ ಮಾಡೋದಕ್ಕೆ ಕಷ್ಟನೇ ಆಯಿತು. ಎಲ್ಲ ಕ್ಲೀನ್ ಮಾಡಿಕೊಂಡೆ. ನಾನು ಒಳಗಡೆ ಯಾವುದೇ ಸ್ಪ್ರೇ ಕೆಮಿಕಲ್ ಏನೂ ಹಾಕಿ ಕ್ಲೀನ್ ಮಾಡಲ್ಲ. ಹಾಗೆ ಪ್ಲೈನ್ ವಾಟರಲ್ಲಿ ಒದ್ದೆ ಮಾಡಿಕೊಂಡು ಜಸ್ಟ್ ಒರೆಸ್ಕೋತೀನಿ ಅಷ್ಟೇ. ಹೊರಗಡೆ ಮಾತ್ರ ಕೊಲ್ಲಿನ ಹಾಕಿಬಿಟ್ಟು ಒರೆಸ್ತೀನಿ. ಹೊರಗಡೆ ಕಲೆಗಳು ಜಾಸ್ತಿ ಬೀಳುತ್ತೆ. ಇದು ಮಕ್ಕಳಿರೋ ಮನೆಯಲ್ಲ, ಅದು ಇದು ಮುಟ್ಟಿ ಕಲೆ ಬೀಳಿಸ್ತಿರ್ತಾರೆ ಅಂತ ಸೊ ಕೊಲ್ಲಿನ ಹಾಕಿ ಉಜ್ತೀನಿ. ಸೊ ಫುಲ್ ಕ್ಲೀನ್ ಆಯಿತು. ಇದು ನೋಡಿ ನಾನು ಮೀಶೋದಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ದು. ಜಸ್ಟ್ ಫ್ರಿಜ್ ಕವರ್ ಅಂತ ಸರ್ಚ್ ಮಾಡಿದ್ರೆ ಆಯಿತು, ಸಿಗತ್ತೆ. ತುಂಬ ಚೆನ್ನಾಗಿದೆ. ಇದು ಹಾಕೋದ್ರಿಂದ ಗ್ಲಾಸಸ್ ಎಲ್ಲ ಸ್ಕ್ರ್ಯಾಚ್ ಆಗೋಲ್ಲ. ಸೊ ಯೂಸ್ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಆಮೇಲೆ ಎಲ್ಲರೂ ನಾರ್ಮಲಾಗಿ ಏನೇನು ಇಡ್ತಾರೆ ಫ್ರಿಜ್ಜಲ್ಲಿ ಅದನ್ನೇ ನಾನು ಇಡೋದು. ಹಿಟ್ಟು ಅಥವಾ ಕಾಳು ಬೇಳೆ ಯಾವುದಾದ್ರೂ ಇದ್ರೂ ನಾನು ಅದರಲ್ಲೇ ಇಡ್ತೀನಿ. ಕಾಳು ಬೇಳೆ ಯಾವುದು ಹಾಳಾಗಲ್ಲ. ಆಮೇಲೆ ಹಿಟ್ಟಿಗೊಂಥರ ಗಂಟಾಗುತ್ತೆ ಆಚೆ ಇಟ್ಟರೆ. ಸೊ ನಾನು ಅದನ್ನೆಲ್ಲ ಫ್ರಿಜ್ಜಲ್ಲೇ ಇಡ್ತೀನಿ. ಇಂಗು, ಆಮೇಲೆ ನೈನ್ ಪಾಲಿಶ್ ಎಲ್ಲ ನಾನು ಫ್ರಿಜ್ಜಲ್ಲಿ ಇಡ್ತೀನಿ. ಯಾಕಪ್ಪ ಅಂತಂದರೆ ನಾನು ಹಚ್ಚೋದೇ ತುಂಬ ಕಡಿಮೆ. ಸೊ ಅದು ಆಚೆ ಇಟ್ಟರೆ ಗಟ್ಟಿಯಾಗತ್ತೆ ಅಂತ ನೈನ್ ಪಾಲಿಶ್ ಕೂಡ ಫ್ರಿಜ್ಜಲ್ಲೇ ಇಡ್ತೀನಿ. ಇದು ನೋಡಿ ಕಾಳು ಜೀರಿಗೆ, ಇದು ನಂಜು ಆದರೆ ಇದು ತುಂಬ ಒಳ್ಳೆ ಮನೆ ಮದ್ದು. ಸಿಗೋದು ತುಂಬ ರೇರು, ಹಾಗಾಗಿ ಅದನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಉಪ್ಪಿನಕಾಯಿ, ಜ್ಯೂಸ್ ಬಾಟಲ್ಲು, ಮತ್ತು ಜೇನುತುಪ್ಪ. ಇದು ಊರಲ್ಲೇ ಸಿಕ್ಕಿರುವಂಥ ಜೇನುತುಪ್ಪ. ಅದನ್ನು ನಾನು ಫ್ರೂಟಿ ಬಾಟ್ಲಿಗೆ ಮತ್ತು ಯಾವುದೋ ಒಂದು ಸಿರಾಪ್ ಬಾಟ್ಲಿ ಇತ್ತು, ಸೊ ಅದಕ್ಕೆ ಹಾಕಿಬಿಟ್ಟು ಇಟ್ಕೊಂಡಿದ್ದೀವಿ. ಆಮೇಲೆ ಚಕ್ಕೆ, ಲವಂಗ, ತರಕಾರಿ ಇದು ಜಾಸ್ತಿ ತಂದ್ಕೊಳ್ಳಲ್ಲ ನಾವು, ವಾರಕ್ಕಾಗೋಷ್ಟು ಮಾತ್ರ ತಂದ್ಕೊಳ್ಳೋದು. ಚಿಕನ್ ಮಸಾಲೆ, ಇದು ಕೇಸರಿ ಪುಡಿ, ಅದು ಆಚೆ ಇಟ್ಟರೆ ಗಂಟಾಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಫ್ರಿಜ್ಜಲ್ಲೇ ಇಡ್ತೀವಿ. ಅಜ್ವಾನ, ಓಂಕಾಳು ಅಂತ ಹೇಳ್ತೀವಲ್ಲ ಅದು, ಡ್ರೈ ಫ್ರೂಟ್ಸು, ಇದು ನನ್ನ ಮಗಳಿಗೋಸ್ಕರ ತಂದು ಇಟ್ಕೊಂಡಿರ್ತೀವಿ. ಆಮೇಲೆ ಇದು ಕಸ್ತೂರಿ ಮೇಥಿ, ನಾವು ರೆಗ್ಯುಲರಾಗಿ ಯೂಸ್ ಮಾಡಲ್ಲ, ಯಾವುದೋ ಒಂದು ಫಂಕ್ಷನಿಗೆ ತಂದಿದ್ದಿತ್ತು, ಸೊ ಅದನ್ನು ಹಾಗೆ ಇಟ್ಕೊಂಡಿದ್ದೀವಿ. ಕೊತ್ತಂಬರಿ ಸೊಪ್ಪು, ಇದು ಕೂಡ ಉಪ್ಪಿನಕಾಯಿನೇ. ಆಮೇಲೆ ನನ್ನ ಮಗಳಿಗೆ ಅಥವಾ ಮಗ ಆವಾಗ ಕೇಕ್ ತಿಂತಾರೆ, ಹಾಗಾಗಿ ಕೇಕು. ಆಮೇಲೆ ಇದು ಬಾಣಂತಿ ಖಾರ ಅಂತ ಮಾಡಿಟ್ಕೋತೀವಿ. ಸೊ ಇದು ಶೀತ ಆದರೆ ಆವಾಗ ತಿಂದರೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಅದನ್ನು ಇಟ್ಕೊಂಡಿದ್ದೀವಿ. ಶುಂಠಿ ಜಾಸ್ತಿ ಯಾವುದೂ ಇಟ್ಕೊಳ್ಳಲ್ಲ, ಎಲ್ಲ ಸ್ವಲ್ಪ ಇಟ್ಕೊಂಡಿರ್ತೀವಿ. ಯಾಕೆಂದರೆ ಸಿಗತ್ತೆ ಅಲ್ಲ ನಮಗೆ ಇಲ್ಲೇ, ಹಾಗಾಗಿ ನಾವು ಯಾವುದನ್ನು ಜಾಸ್ತಿ ಫ್ರಿಜ್ಜಲ್ಲಿ ಇಡಲ್ಲ. ಈಗ ನಾನು ಇದು ಏನಂದರೆ ಕಾಳುಬೇಳೆ ಮತ್ತು ಹಿಟ್ಟು ಇದನ್ನೆಲ್ಲ ಡೀಪ್ ಫ್ರಿಜ್ಜಲ್ಲಿ ಇಡ್ತೀನಿ. ಓಪನ್ ಮಾಡದೇ ಇರೋ ಯಾವುದಾದ್ರೂ ಪ್ಯಾಕೆಟ್ಗಳಿದ್ದರೆ ಡೀಪ್ ಫ್ರಿಜ್ಜಲ್ಲಿ ಇಡ್ತೀನಿ. ಯಾಕೆ ಅಂತಂದರೆ ಡೀಪ್ ಫ್ರಿಜ್ಜಲ್ಲಿ ಆಚೆ ಇಟ್ಟರೆ ಹಿಟ್ಟೆಲ್ಲ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಎಲ್ಲದನ್ನು ನಾನು ಡೀಪ್ ಫ್ರಿಜ್ಜಲ್ಲೇ ಇಡ್ತೀನಿ. ಯಾವುದಾದ್ರೂ ಓಪನ್ ಆಗಿದ್ದರೆ ಮಾತ್ರ ಅದನ್ನು ಇಡಲ್ಲ, ಫ್ರಿಜ್ ತುಂಬ ಕೆಳಗಡೆ ಬಿದ್ದುಬಿಡುತ್ತೆ ಅಂಥೇಳಿ. ಮತ್ತು ಐಸ್ ಕ್ಯೂಬ್, ನಮ್ಮ ಮನೇಲಿ ಮಸ್ಟ್ ಆ್ಯಂಡ್ ಶುಡ್ ಐಸ್ ಕ್ಯೂಬ್ ಇದ್ದೇ ಇರುತ್ತೆ. ಯಾಕಪ್ಪ ಅಂತಂದರೆ ಮಕ್ಕಳು ಇದ್ದಾರಲ್ವ, ಅದರಲ್ಲೂ ನನ್ನ ಮಗಳಿಗೆ ಈಗ ನಡೆಯೋದನ್ನು ಕಲಿತಾ ಇದ್ದಾಳೆ. ಎಷ್ಟೊತ್ತಿಗೂ ಬೀಳ್ತಾನೆ ಇರ್ತಾಳೆ, ತಲೆಗೆ ಏಟ್ ಮಾಡ್ಕೊತಾನೆ ಹೇಳ್ತಾಳೆ. ಸೊ ಬಿದ್ದಾಗ ಅದು ಊತ ಬರುತ್ತಲ್ಲ, ಅದೇನಾದರೂ ನಾವು ಐಸ್ ಕ್ಯೂಬ್ ಹಾಕಿ ತಿಕ್ಕಲಿಲ್ಲ ಅಂತಂದರೆ ಸಡನ್ ಅದು ಊತ
ಲೈಫ್ ಲಾಂಗ್ ಹಾಗೆ ಇರುತ್ತೆ. ಸೊ ಅದಕ್ಕೋಸ್ಕರ ಐಸ್ ಕ್ಯೂಬ್ ಇದ್ದರೆ ತುಂಬ ಒಳ್ಳೆಯದು ಅಂತ. ಆಮೇಲೆ ಬೆಣ್ಣೆ ಇಡ್ತೀವಿ, ವಾರಕ್ಕೊಮ್ಮೆ ಇಲ್ಲ 15 ನಾವು 15 ದಿನಕ್ಕೊಮ್ಮೆ ಬೆಣ್ಣೆನ ಕಾಯಿಸ್ಕೊಂಡು ತುಪ್ಪ ಮಾಡ್ಕೊಳ್ಳೋದು. ಸೊ ಆಚೆ ಇಟ್ಟರೆ ಅದೊಂಥರ ಸ್ಮೆಲ್ ಬರುತ್ತೆ, ಅದಕ್ಕೋಸ್ಕರ ಬೆಣ್ಣೆನ ಕೂಡ ಫ್ರಿಜ್ಜಲ್ಲೇ ಇಡ್ತೀವಿ. ಎಲ್ಲ ಜೋಡಿಸ್ಕೋತಾ ಇದ್ದೀನಿ. ಎಲ್ಲರೂ ನಾರ್ಮಲಾಗಿ ಎಲ್ಲರೂ ಏನೇನು ಇಡ್ತಾರೋ ಅದನ್ನೇ ಇಡ್ತೀನಿ, ಸ್ಪೆಷಲ್ಲಾಗಿ ನಾವೇನೂ ಇಡಲ್ಲ. ಅದು ಇದು ಹಳ್ಳಿ ಆಗಿದ್ದರಿಂದ ಸೊ ನಾವು ಜಾಸ್ತಿ ಏನೂ ಫ್ರಿಜ್ ಮೇಲೆ ಡಿಪೆಂಡ್ ಆಗಲ್ಲ. ತುಂಬ ಹಾಳಾಗತ್ತೆ ಅನ್ನೋವಂಥ ಐಟಮ್ಗಳನ್ನ ಮಾತ್ರ ಇಡೋದು ಬಿಟ್ಟರೆ ಎಲ್ಲ ನಮಗೆ ಮತ್ತು ಇನ್ಸ್ಟೆಂಟಾಗಿ ಸಿಗತ್ತೆ. ನೈಲ್ ಪಾಲಿಶು ಜಾಸ್ತಿ ಯೂಸ್ ಮಾಡಲ್ಲ ನಾನು, ಅದಕ್ಕೋಸ್ಕರ ಅದನ್ನು ಕೂಡ ಯಾರೋ ಹೇಳಿದ್ದು ನನಗೆ, ಇದು ಇಟ್ಟರೆ ಗಟ್ಟಿಯಾಗಲ್ಲ, ನೈಲ್ ಪಾಲಿಶ್ ಫ್ರಿಜ್ಜಲ್ಲಿ ಇಟ್ಟರೆ ಗಟ್ಟಿಯಾಗಲ್ಲ ಅಂತ. ಸೊ ನೋಡೋಣ, ಟ್ರೈ ಮಾಡೋಣ ಅಂತ ಫಸ್ಟ್ ಟೈಮ್ ಇಟ್ಟಿದ್ದೀನಿ. ಆಮೇಲೆ ತರಕಾರಿ ಎಲ್ಲ ನಾನು ಇದೇ ಥರ ಕವರ್ಗಳಲ್ಲಿ ಕಟ್ಬಿಟ್ಟು ಅದರೊಳಗಡೆ ಹಾಕಿ ಇಡ್ತೀನಿ. ವೀಕೆಂಡ್ ಆಗಿದ್ದರಿಂದ ಎಲ್ಲ ಖಾಲಿ ಆಗ್ತಾ ಬಂದಿದೆ. ಮತ್ತು ನಾನಿವತ್ತು ನಿಮಗೆ 2 ಟಿಪ್ಸ್ ಹೇಳ್ತೀನಿ. ನಾವು ನಿನ್ನೆ ಉಳಿದಿರುವಂಥ ಪಲ್ಯ ಅಥವಾ ಸಾಂಬಾರು ಏನಾದರೂ ಫ್ರಿಜ್ಜಲ್ಲಿ ಇಡಬೇಕಾದ್ರೆ ನೋಡಿ, ಸ್ಪೂನ್ ಈ ಥರ ಇಟ್ಬಿಟ್ಟು ಇಡಬಾರ್ದು. ಅದನ್ನು ಹಾಗೆ ಇಡೋದ್ರಿಂದ ಅದರ ಸ್ಮೆಲ್ ಫ್ರಿಜ್ ತುಂಬ ಹರಡ್ಕೊಳ್ಳುತ್ತೆ ಒಂದು. ಎರಡನೇದಾಗಿ ಇದ್ರ ಐಟಮ್ದು ಟೇಸ್ಟ್ ಕೂಡ ಚೇಂಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾವಾಗಲೂ ಫುಲ್ ಈ ಥರ ಫುಲ್ ಮುಚ್ಚಿಬಿಟ್ಟೆ ಇಡಬೇಕು. ಆಮೇಲೆ ಒಂದು ಗ್ಲಾಸಿಗೆ ನೀರು ಹಾಕಿ ಅದರಲ್ಲಿ ಅರ್ಧ ಲಿಂಬು ಕಟ್ ಮಾಡಿ ಹಾಕಿ ಇಡೋದ್ರಿಂದ ಫ್ರಿಜ್ಜಲ್ಲಿ ಐಸ್ ಕಟ್ಟೋದು ಪ್ರಾಬ್ಲಮ್ ತುಂಬ ಕಡಿಮೆ ಆಗುತ್ತೆ, ಐಸ್ ಕಟ್ಟಲ್ಲ. ಆಮೇಲೆ ಫ್ರಿಜ್ ಒಳಗಡೆ ಒಂದು ಫ್ರೆಶ್ ಆಗಿರುವಂಥ ಸ್ಮೆಲ್ ಇರುತ್ತೆ. ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗತ್ತೆ. ಸೊ ಅದನ್ನು ನಾನು ಈ ಥರ ಫ್ರಿಜ್ಜಲ್ಲಿ ಇಡ್ತೀನಿ. ಈ ಟಿಪ್ಸ್ನ ನಿಮಗೆ ಯೂಸ್ ಆಗ್ಬೋದು ಅಂತ ಹೇಳಿದ್ದೀನಿ, ಟ್ರೈ ಮಾಡಿ ನೋಡಿ. ಫುಲ್ ಎಲ್ಲ ಜೋಡಿಸಾದ್ಮೇಲೆ ನನ್ನ ಫ್ರಿಜ್ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಡೆಕೋರೇಟ್ ಮಾಡಿರೋದು ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.